ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕರಾವಳಿಯಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಳೆ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇದೆ. ಕರಾವಳಿ ಇಷ್ಟೆಲ್ಲ ಉದ್ವಿಗ್ನವಾಗಿದ್ರೂ ಕೂಡ ಮಾನ್ಯ ಗೃಹ ಸಚಿವರು ಮಾತ್ರ ಗಪ್ ಚುಪ್ಪಾಗಿದ್ದಾರೆ. ಪೊಲೀಸರ ಜೊತೆಗೆ ಸಭೆ ಇಲ್ಲ, ಈ ಕಡೆ ಶಾಂತಿ ಸಭೆಯೂ ಇಲ್ಲ. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಗೊತ್ತಿಲ್ಲ. ಈವರೆಗೂ ಮನೆಯಿಂದ ಆಚೆ ಬಂದಿಲ್ಲ. ಇವರು ಹೇಳಿದ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಆಂಟಿ ಕಮ್ಯುನಲ್ ವಿಂಗ್ ಇದು ಕಾಗದದಲ್ಲೇ ಉಳಿದಿದೆ. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಮನೆಯಿಂದ ಆಚೆ ಬರೋದಕ್ಕೂ 1000 ಸರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪ್ರತಿಕಾರ ಅನ್ನುವಂತೆ ಮತ್ಯಾರು ಹೆಣ ಬೀಳುತ್ತೋ ಏನೋ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಅಪ್ಲೋಡ್ ಆಗ್ತಾ ಇವೆ. ರಿವೆಂಜ್ ಸೂನ್ ಅವ್ರನ್ನ ಹೊಡೆದ ಅಂತ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನಮ್ಮ ಹೆಣ ಬಿದ್ದು ಬಿಟ್ರೆ ಏನ್ ಕತೆ ಅಂತ ಹೇಳಿ. ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕರಾವಳಿಯಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಳೆ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇದೆ. ಕರಾವಳಿ ಇಷ್ಟೆಲ್ಲ ಉದ್ವಿಗ್ನವಾಗಿದ್ರೂ ಕೂಡ ಮಾನ್ಯ ಗೃಹ ಸಚಿವರು ಮಾತ್ರ ಗಪ್ ಚುಪ್ಪಾಗಿದ್ದಾರೆ. ಪೊಲೀಸರ ಜೊತೆಗೆ ಸಭೆ ಇಲ್ಲ, ಈ ಕಡೆ ಶಾಂತಿ ಸಭೆಯೂ ಇಲ್ಲ. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಗೊತ್ತಿಲ್ಲ. ಈವರೆಗೂ ಮನೆಯಿಂದ ಆಚೆ ಬಂದಿಲ್ಲ. ಇವರು ಹೇಳಿದ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಆಂಟಿ ಕಮ್ಯುನಲ್ ವಿಂಗ್ ಇದು ಕಾಗದದಲ್ಲೇ ಉಳಿದಿದೆ. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಮನೆಯಿಂದ ಆಚೆ ಬರೋದಕ್ಕೂ 1000 ಸರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪ್ರತಿಕಾರ ಅನ್ನುವಂತೆ ಮತ್ಯಾರು ಹೆಣ ಬೀಳುತ್ತೋ ಏನೋ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಅಪ್ಲೋಡ್ ಆಗ್ತಾ ಇವೆ. ರಿವೆಂಜ್ ಸೂನ್ ಅವ್ರನ್ನ ಹೊಡೆದ ಅಂತ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನಮ್ಮ ಹೆಣ ಬಿದ್ದು ಬಿಟ್ರೆ ಏನ್ ಕತೆ ಅಂತ ಹೇಳಿ. ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕರಾವಳಿಯಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಳೆ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇದೆ. ಕರಾವಳಿ ಇಷ್ಟೆಲ್ಲ ಉದ್ವಿಗ್ನವಾಗಿದ್ರೂ ಕೂಡ ಮಾನ್ಯ ಗೃಹ ಸಚಿವರು ಮಾತ್ರ ಗಪ್ ಚುಪ್ಪಾಗಿದ್ದಾರೆ. ಪೊಲೀಸರ ಜೊತೆಗೆ ಸಭೆ ಇಲ್ಲ, ಈ ಕಡೆ ಶಾಂತಿ ಸಭೆಯೂ ಇಲ್ಲ. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಗೊತ್ತಿಲ್ಲ. ಈವರೆಗೂ ಮನೆಯಿಂದ ಆಚೆ ಬಂದಿಲ್ಲ. ಇವರು ಹೇಳಿದ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಆಂಟಿ ಕಮ್ಯುನಲ್ ವಿಂಗ್ ಇದು ಕಾಗದದಲ್ಲೇ ಉಳಿದಿದೆ. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಮನೆಯಿಂದ ಆಚೆ ಬರೋದಕ್ಕೂ 1000 ಸರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪ್ರತಿಕಾರ ಅನ್ನುವಂತೆ ಮತ್ಯಾರು ಹೆಣ ಬೀಳುತ್ತೋ ಏನೋ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಅಪ್ಲೋಡ್ ಆಗ್ತಾ ಇವೆ. ರಿವೆಂಜ್ ಸೂನ್ ಅವ್ರನ್ನ ಹೊಡೆದ ಅಂತ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನಮ್ಮ ಹೆಣ ಬಿದ್ದು ಬಿಟ್ರೆ ಏನ್ ಕತೆ ಅಂತ ಹೇಳಿ. ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕರಾವಳಿಯಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಳೆ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇದೆ. ಕರಾವಳಿ ಇಷ್ಟೆಲ್ಲ ಉದ್ವಿಗ್ನವಾಗಿದ್ರೂ ಕೂಡ ಮಾನ್ಯ ಗೃಹ ಸಚಿವರು ಮಾತ್ರ ಗಪ್ ಚುಪ್ಪಾಗಿದ್ದಾರೆ. ಪೊಲೀಸರ ಜೊತೆಗೆ ಸಭೆ ಇಲ್ಲ, ಈ ಕಡೆ ಶಾಂತಿ ಸಭೆಯೂ ಇಲ್ಲ. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಗೊತ್ತಿಲ್ಲ. ಈವರೆಗೂ ಮನೆಯಿಂದ ಆಚೆ ಬಂದಿಲ್ಲ. ಇವರು ಹೇಳಿದ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಆಂಟಿ ಕಮ್ಯುನಲ್ ವಿಂಗ್ ಇದು ಕಾಗದದಲ್ಲೇ ಉಳಿದಿದೆ. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಮನೆಯಿಂದ ಆಚೆ ಬರೋದಕ್ಕೂ 1000 ಸರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ.
ಯಾಕಂದ್ರೆ ಪ್ರತಿಕಾರ ಅನ್ನುವಂತೆ ಮತ್ಯಾರ ಹೆಣ ಬೀಳುತ್ತೋ ಏನೋ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಅಪ್ಲೋಡ್ ಆಗ್ತಾ ಇವೆ. ರಿವೆಂಜ್ ಸೂನ್ ಅವ್ರನ್ನ ಹೊಡೆದ ಅಂತ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನಮ್ಮ ಹೆಣ ಬಿದ್ದು ಬಿಟ್ರೆ ಏನ್ ಕತೆ ಅಂತ ಹೇಳಿ. ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕರಾವಳಿಯಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಳೆ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇದೆ. ಕರಾವಳಿ ಇಷ್ಟೆಲ್ಲ ಉದ್ವಿಗ್ನವಾಗಿದ್ರೂ ಕೂಡ ಮಾನ್ಯ ಗೃಹ ಸಚಿವರು ಮಾತ್ರ ಗಪ್ ಚುಪ್ಪಾಗಿದ್ದಾರೆ. ಪೊಲೀಸರ ಜೊತೆಗೆ ಸಭೆ ಇಲ್ಲ, ಈ ಕಡೆ ಶಾಂತಿ ಸಭೆಯೂ ಇಲ್ಲ. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಗೊತ್ತಿಲ್ಲ. ಈವರೆಗೂ ಮನೆಯಿಂದ ಆಚೆ ಬಂದಿಲ್ಲ. ಇವರು ಹೇಳಿದ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಆಂಟಿ ಕಮ್ಯುನಲ್ ವಿಂಗ್ ಇದು ಕಾಗದದಲ್ಲೇ ಉಳಿದಿದೆ. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಮನೆಯಿಂದ ಆಚೆ ಬರೋದಕ್ಕೂ 1000 ಸರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪ್ರತಿಕಾರ ಅನ್ನುವಂತೆ ಮತ್ಯಾರ ಹೆಣ ಬೀಳುತ್ತೋ ಏನೋ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಅಪ್ಲೋಡ್ ಆಗ್ತಾ ಇವೆ. ರಿವೆಂಜ್ ಸೂನ್ ಅವ್ರನ್ನ ಹೊಡೆದ ಅಂತ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನಮ್ಮ ಹೆಣ ಬಿದ್ದು ಬಿಟ್ರೆ ಏನ್ ಕತೆ ಅಂತ ಹೇಳಿ. ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕರಾವಳಿಯಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಳೆ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇದೆ. ಕರಾವಳಿ ಇಷ್ಟೆಲ್ಲ ಉದ್ವಿಗ್ನವಾಗಿದ್ರೂ ಕೂಡ ಮಾನ್ಯ ಗೃಹ ಸಚಿವರು ಮಾತ್ರ ಗಪ್ ಚುಪ್ಪಾಗಿದ್ದಾರೆ. ಪೊಲೀಸರ ಜೊತೆಗೆ ಸಭೆ ಇಲ್ಲ, ಈ ಕಡೆ ಶಾಂತಿ ಸಭೆಯೂ ಇಲ್ಲ. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಗೊತ್ತಿಲ್ಲ. ಈವರೆಗೂ ಮನೆಯಿಂದ ಆಚೆ ಬಂದಿಲ್ಲ. ಇವರು ಹೇಳಿದ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಆಂಟಿ ಕಮ್ಯುನಲ್ ವಿಂಗ್ ಇದು ಕಾಗದದಲ್ಲೇ ಉಳಿದಿದೆ. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಮನೆಯಿಂದ ಆಚೆ ಬರೋದಕ್ಕೂ 1000 ಸರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪ್ರತಿಕಾರ ಅನ್ನುವಂತೆ ಮತ್ಯಾರ ಹೆಣ ಬೀಳುತ್ತೋ ಏನೋ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಅಪ್ಲೋಡ್ ಆಗ್ತಾ ಇವೆ. ರಿವೆಂಜ್ ಸೂನ್ ಅವ್ರನ್ನ ಹೊಡೆದ ಅಂತ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನಮ್ಮ ಹೆಣ ಬಿದ್ದು ಬಿಟ್ರೆ ಏನ್ ಕತೆ ಅಂತ ಹೇಳಿ.